ಇವರು ಸಮರ್ಥಿಸ್ತಕ್ಕಂಥ ಈ ಕಾಯ್ದೆ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು ಏನು ಅವ್ಯವಹಾರಗಳ ಬಗ್ಗೆ ಈ ಒಂದು ಕಾಯ್ದೆ ಇದರಿಂದ ಏನು ಅನಾಹುತಗಳಾಗಿದ್ದಾವೆ ಇವ್ರು ಹೇಳ್ತಾರೆ ಕೂಲಿ ಆಗೋಗುತ್ತೆ ಈಗ ಹೋಗುತ್ತೆ ಅಂತೆ. ಇವತ್ತು ಈ ಕೆಲಸದ ಪಾರದರ್ಶಕತೆ ಬಗ್ಗೆ ನಾನು ತಮ್ಮಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆಯಲ್ಲಿ ಕನಗಿರಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಒಂದು ಉದಾಹರಣೆ ಹೇಳಕ್ತೀನಿ. ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಪ್ರಕಟವಾದ ವರದಿಯಂತೆ ಕನಗಿರಿ ತಾಲೂಕಿನ ಕರಡೋನ ಗ್ರಾಮದ ಪಂಚಾಯಿತಿಯಲ್ಲಿ ಮನ್ರೇಗಾ ಅಡಿಯಲ್ಲಿ 2023-24ನೇ ಸಾಲಿನಲ್ಲಿ ಭಾರಿ ಪ್ರಮಾಣದ ಹಣ ದುರುಪಯೋಗ ನಡೆದಿರುವುದು ಬಹಿರಂಗವಾಗಿದೆ. ಈ ಕುರಿತು ರೈತರು ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರುಗಳನ್ನು ದಾಖಲಿಸಿದರು. ಕರಡೋನ ಗ್ರಾಮ ಪಂಚಾಯಿತಿ ಮೇಜನ್ ರಾಜಾ ಸಾಬ್, ಜಿಲಾನಿ ಸಾಬ್, ಅಬ್ದುಲ್ ಸಾಬ್ ಹಾಗೂ ರಜಾಕ್ ರಾಜಾ ಸಾಬ್ ಎಂಬತಕ್ಕಂಥ ರೈತರು ನಮ್ಮ ಹೆಸರುಗಳನ್ನು ಭೂಮಿಯ RTC ವಿವರಗಳನ್ನು ತಮ್ಮ ಅನುಮತಿ ಇಲ್ಲದೆ ಬಳಸಿಕೊಂಡರು. ಯಾರು ಪಂಚಾಯಿತಿಯಲ್ಲಿ ಏನ್ ಕೆಲಸ ಮಾಡಿಸ್ತಾರಲ್ರಿ ಈ ನನ್ನ ಮನ್ರೇಗಾ ಅಂತಾರೋ ಅಲ್ಲದಾಗಿರ್ತಕ್ಕಂಥದ್ದು. ಯಾವುದೇ ಕಾಮಗಾರಿ ನಡೆಯದಿದ್ದರೂ NRI EGA ಅಡಿಯಲ್ಲಿ ಈ ಕೆಲಸ ಮಂಜೂರು ಮಾಡಿಸ್ಕೊಂಡು ಹಣ ಬಿಡುಗಡೆ ಮಾಡಿಸ್ಕೊಂಡು ಕೆಲಸ ಮಾಡಿದ್ದಾರೆ ಅವರ ಹೊಲದಲ್ಲಿ. ಈ ದೂರು ವಿವರಗಳ ಪ್ರಕಾರ 23-24ನೇ ಸಾಲಿನ ಕೃಷಿ ಇಲಾಖೆ NRI EGA ಅಡಿಯಲ್ಲಿ ಒಡ್ಡು ನಿರ್ಮಾಣ ಕಾಮಗಾರಿಗಳನ್ನು ಕರಡೋಣ ಗ್ರಾಮ ಪಂಚಾಯತಿ ಸರ್ವೆ ನಂಬರ್ 43 ಹಾಗೂ 16, 17, 8 ಮತ್ತು 64ರಲ್ಲಿ ಕೈಗೊಳ್ಳಲು ರೂಪಿಸಿತ್ತು. ಆದರೆ ಆರೋಪಿಗಳಿಂದ RTCಗಳನ್ನು ಅಕ್ರಮವಾಗಿ ಪಡೆದು ಕೆಲಸ ಪೂರ್ಣಗೊಂಡಿದೆ ಎಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ 3,35,908 ರೂಪಾಯಿ ಹಣವನ್ನು ಅಜ್ಞಾತ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. ಈಗಿದು ಸಾಧ್ಯನಾ ಮಾಡಕ್ಕಾಗುತ್ತಾ? ಅದಕ್ಕೆ ಪಾರದರ್ಶಕ ತಂದಿರೋದಕ್ಕೋಸ್ಕರ ವಿಜಿ ರಾಮ್ಜಿ. ಇನ್ನು ಆತಂಕಕಾರಿ ವಿಷಯವೆಂದರೆ ಕಾಮಗಾರಿಗಳು ನಡೆಯದಂತೆ ತೋರಿಸಲು ಸುಳ್ಳು ಸೂಚನಾ ಫಲಕ ಅಳವಡಿಸಿ ನಕಲಿ ಫೋಟೋಗಳನ್ನು ಕೆಲಸ ಆರಂಭದ ಸಾಕ್ಷಿಯಾಗಿ ಸಲ್ಲಿಸಲಾಗಿದೆ. ಪೀಡಿತ ರೈತರು ಮಾನ್ಯ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ ಹೊಂದಿದ್ದರೂ ಕಲ್ಪಿತ ಫಲಾನುಭವಿಗಳನ್ನು ಸೃಷ್ಟಿಸಿ ಹಣ ದೋಚಾಟ ನಡೆಸಲಾಗಿದೆ. ನೋಡಿ, ಅಲ್ಲಿರ್ತಕ್ಕಂಥ ಜಾಬ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಬೇರೆ, ಇಲ್ಲಿ ಹೋಗಿ ಕೆಲಸ ಮಾಡಿರ್ತಕ್ಕಂಥವ್ರು ಬೇರೆ. ಅಲ್ಲಿ ಎಷ್ಟೊಂದು ಮೋಸ ಆಗಿದೆ ಅಂತಕ್ಕಂಥದ್ದು ಬಯಲಾಗಿದೆ. ರೈತ ರಾಜಸಾಬ್ ಕರಡೋಣಿಯವರು ಯತ್ನಟ್ಟಿ, ಮಲ್ಲಾಪುರ, ಕರಡೋಣ ಮತ್ತು ಕಾಟಾಪುರ ಗ್ರಾಮಗಳಲ್ಲಿಯೂ ಇದೇ ರೀತಿ ಅಕ್ರಮ ನಡೆದಿವೆ ಎಂದು ದೂರಿದ್ದಾರೆ. ಈ ಗ್ರಾಮಗಳ ಸರ್ವೆ ನಂಬರು 81, 30, 10, 18, 23, 14, 15, 12, 28, 36ಗಳಲ್ಲಿ ಒಡ್ಡು ನಿರ್ಮಾಣ ಕಾಮಗಾರಿ ಮಾಡಿನಂತೇಳಿ 4.7 ಲಕ್ಷ ರೂಪಾಯಿ ಹಣವನ್ನು ಸುಳ್ಳು ಫೋಟೋಗಳ ಆಧಾರದ ಮೇಲೆ ಬಿಡುಗಡೆ ಮಾಡಿಸಿಕೊಂಡಿದ್ದಾರೆ. ಇದು ಒಂದು ಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಈ ಒಂದು ನೆರೆಗ ಇವನೇನು ಬಹಳ ವೈಭವೀಕರಿಸ್ತಾರಲ್ಲ, ನಮ್ದು ಆಗಿದೆ ಹೀಗಿದೆ ಅಂತ. ಇದ್ರ ಕತೆ ಹೀಗಿದೆ. ಮಲ್ಲಾಪುರ ಗ್ರಾಮದಲ್ಲಿ 4 ಸರ್ವೆ ಸಂಖ್ಯೆಗಳಾಗಿ 3.8 ಲಕ್ಷ ರೂಪಾಯಿ, ಕರಡೋಣ ಗ್ರಾಮದಲ್ಲಿ 4.87 ಲಕ್ಷ ಹಣವನ್ನು ನಕಲಿ ಕಾಮಗಾರಿಗಳ ದಾಖಲೆ ಮೂಲಕ ವರ್ಗಾವಣೆ ಮಾಡಲಾಗಿದೆ. ಬಡ ರೈತರು, ಗ್ರಾಮೀಣ ಕಾರ್ಮಿಕರು ಬದುಕಿಗಾಗಿ ರೂಪಿಸಲಾಗಿರ್ತಕ್ಕಂಥ ಈ ಯೋಜನೆಯನ್ನು ಭ್ರಷ್ಟಾಚಾರದ ಸಾಧನವಾಗಿ ಬಳಸಿಕೊಂಡಿರೋದು ಎಷ್ಟು ಸರಿ? ಇದ್ರ ಬಗ್ಗೆ ನಾನು ಕೇಳಕ್ ಇಷ್ಟಪಡ್ತೀನಿ. ಈ ಪ್ರಕರಣದಲ್ಲಿ ಪೂರ್ಣ ಪ್ರಮಾಣದ ತನಿಖೆ ನಡೆಸಬೇಕಂತ ಹೇಳಿದಾಗ ಹಣವನ್ನು ದುರುಪಯೋಗ ತಕ್ಷಣ ವಸೂಲಿ ಮಾಡಬೇಕು ಮತ್ತು ಹೊಣೆಗಾರಿಕೆ ಅಧಿಕಾರಿಗಳು, ಮಧ್ಯವರ್ತಿಗಳ ವಿರುದ್ಧ ಕಠಿಣ ಕ್ರಮ ಕೊಡಬೇಕಂತ ನಾವು ಸರ್ಕಾರನ ಒತ್ತಾಯಿಸಿದ್ವಿ ಕೂಡ. ಅದು ಲೆಟರ್ ಕೂಡ ಬರ್ದಿದ್ವಿ. ಆದ್ರೆ ಯಾವುದಕ್ಕೂ ಉತ್ತರ ಇಲ್ಲ, ಇಲ್ಲಿವರೆಗೂ ಇಲ್ಲ. NREGA ಅಡಿಯಲ್ಲಿ 669.92 ಕೋಟಿ ದುರುಪಯೋಗ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯಕ್ಕಿದು ಅತ್ಯಂತ ಜೀವಂತ ಸಾಕ್ಷಿಯಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಮನ್ರೇಗಾ ಅಡಿಯಲ್ಲಿ ಒಂದೇ ವರ್ಷದಲ್ಲಿ 669.92 ಕೋಟಿ ರೂಪಾಯಿ ದುರುಪಯೋಗ ನಡೆದಿರುವುದು ಸಾಮಾಜಿಕ ಲೆಕ್ಕಪತ್ರ ಅಡಿಟ್ ಇಂದ ವರದಿಯಿಂದ ಬಹಿರಂಗವಾಗಿದೆ. ಇದು ಕಾಂಗ್ರೆಸ್ ಸರ್ಕಾರದ ಅಸಮರ್ಥ ಆಡಳಿತ, ನಿರ್ಲಕ್ಷ್ಯ, ಭ್ರಷ್ಟಾಚಾರಕ್ಕೆ ಸ್ಪಷ್ಟ ಪ್ರತಿಬಿಂಬವಾಗಿದೆ. ಈ ವರದಿಯ ಪ್ರಕಾರ 6,50,000 ಮೃತ ವ್ಯಕ್ತಿಗಳ ಹೆಸರಿನಲ್ಲಿ 2.89 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಸತ್ತವರು ಸತ್ತೋಗಿದ್ದಾರೆ, ಅವ್ರ ಹೆಸರಲ್ಲೇ ಕೊಟ್ಟಿದ್ದ ದಾಖಲೆಗಳಿಟ್ಟು ತಿಂದಿರ್ತಕ್ಕಂಥ ಘಟನೆ ಇದಾಗಿದೆ. ಸಭಾಪತಿ, ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಅನುಷ್ಠಾನ ಸಂಸ್ಥೆಗಳು ನಡೆದ ಸಾಮಾಜಿಕ ಲೆಕ್ಕಪತ್ರದಲ್ಲಿ ಗಂಭೀರ ಅಕ್ರಮಗಳು ನಡೆದಿವೆ. ಕೆಲಸವಿಲ್ಲದೆ ಕೂಲಿ ಪಾವತಿ ಮಂಜೂರಾತಿಗೆ ಹೆಚ್ಚಾಗಿ ವೆಚ್ಚ ಮಾಡಿವೆ ಅಂತ ಹೇಳ್ತಕ್ಕಂಥ ಯೋಜನೆ, ದಾಖಲೆಗಳಿಲ್ಲದೆ
ಕಾಮಗಾರಿಗಳ ನಿರ್ವಹಣೆ ಇದೆ, ಎಲ್ಲವೂ ಆಡಳಿತದ ವೈಫಲ್ಯಗಳಾಗಿದ್ದಾವೆ. ಹೆಚ್ಚುವರಿಯಾಗಿ ಕಾಮಗಾರಿಗಳಲ್ಲಿ ದೋಷಗಳಿದ್ದರೂ ಹಣ ಬಿಡುಗಡೆ ಮಾಡಲಾಗಿದೆ. ಸರ್, ಒಂದೊಂದ್ ಕಡೆ ಹೆಂಗಾಗಿದೆ ಅಂದ್ರೆ ಕೆಲಸ ಆಗಿದೆ ಅಂತ ಹೇಳ್ತಾರೆ, ಅಲ್ಲಿ ಕೆಲಸ ಇಲ್ಲ. ನಮ್ಮ ಭಾಗದಲ್ಲಿ ಹೆಂಗಾಗಿದೆ ಅಂದ್ರೆ ಅಲ್ಲಿ ಯಂತ್ರಗಳ ಮೂಲಕ ಒಂದು ತೋಡಿಸ್ಬಿಡೋದು JCB ಇಂದ. ಅಲ್ಲಿ 150 ಜನ ಆಳುಗಳ ಕೆಲಸ ಮಾಡಿದ್ದಾರೆ. ಒಂದು ಗುಂಡಿ ತೋಡಿರ್ತಾರೆ, ಒಂದು ಮಷಿನ್ ಬಂದು ಒಂದು ಅರ್ಧ ಗಂಟೆ ಕೆಲಸ ಮಾಡಿದ್ರೆ ಅಷ್ಟು ಜನರು ರೆಕಾರ್ಡ್ ತೋರಿಸ್ತಾರೆ. ಅವ್ರು ಎಲ್ಲಿದ್ದಾರೆ? ನಕಲಿ ಜಾಬ್ ಕಾರ್ಡ್ಗಳು. ಅವನು ಕೆಲಸ ಕೊಡ್ಸಕ್ಕಂತ ನಡು ವ್ಯಕ್ತಿಗಳ ಕೈಯಲ್ಲಿ ಇರ್ತವೆ. ಅವರು ಅಲ್ಲಿ ಮೇನ್ ಆಗಿ ಕೆಲಸ ಮಾಡ್ತಕ್ಕಂತ ಒಬ್ಬ ಮಹಿಳೆ, ಹುಡುಗ ಯಾರ ಕೈಯಲ್ಲೂ ಇರೋದಿಲ್ಲ ಅವ್ರ ಜಾಬ್ ಕಾರ್ಡ್ಸು. ಅವ್ರು ಅತಂತ್ರರಿದ್ದಾರೆ ಇನ್ನಿವರೆಗೂ. ಇಲ್ಲಿ ಇಂಥ ಕೊಟ್ಟಿದಾಖಲೆಗಳು ಬಹಳ ಇದಾವೆ. ಈ ಒಂದು ಮನ್ರೇಗಾ ಯೋಜನೆ ಇದರಲ್ಲಿ 2013-14ರಲ್ಲಿ ಆರಂಭವಾದದ್ದು ಈ ಯೋಜನೆ. ಗ್ರಾಮೀಣ ನಿರುದ್ಯೋಗ ಉದ್ದೇಶಿತವಾಗಿದ್ದರೂ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಭ್ರಷ್ಟಾಚಾರಕ್ಕೆ ಬಲಿಯಾಗಿದೆ. ಸರ್, ಇವತ್ತು ದಿನ ಬೆಳಗಿದ್ರೆ ನಾವು ಬೆಂಗಳೂರಿಗೆ ಬರ್ಬೇಕಾದ್ರೆ ಒಂದಿಷ್ಟು ಜನ ಹಳ್ಳಿ ಜನ ಬರ್ತಾರೆ. ಹಂಗಿತ್ತಂದ್ರೆ ಮನ್ರೇಗಾ ಮಾಡಿದಾಗ ಇಷ್ಟಿಂತನ ಹಳ್ಳಿ ಜನ ಯಾಕೆ ಬರಲಿಲ್ಲ, ಬೆಂಗಳೂರಿಗೆ ಯಾಕೆ ಬರ್ತಾರೆ? ಅಲ್ಲಿ ಕೆಲಸ ಇದೆ ಅಂತ ಹೇಳ್ತಾರಲ್ಲ, ಅಷ್ಟೊಂದು ವೈಭೀಕರಿಸ್ತಾರಲ್ಲಿ ಇವ್ರು ಎಲ್ಲರೂ ಮಾತಾಡಿದ್ದು. ಹಂಗಿತ್ತಂದ್ರೆ ಯಾಕೆ ಬರ್ತಾರ ಅವರು ಹಳ್ಳಿಗೆ? ಇನ್ನೂ ಬರ್ತಾ ಇದ್ದಾರೆ. ನಮ್ಮ ಟೈಮಲ್ಲಿ ಬರ್ತಿರ್ಲಿಲ್ಲ ಅಂತಾರ, ಇನ್ನೂವರೆಗೆ ಬರ್ತಾರೆ. ಪ್ರತಿ ವಾರ ಬೆಂಗಳೂರು ಬರ್ಬೇಕಾದ್ರ ನಿಜವಾಗ್ಲೂ ಎಷ್ಟು ಜನ ಬರ್ತಾರೆ ಬದುಕೋಕ್ಕೋಸ್ಕರ. ಅಂತ ಒಂದು ವಾತಾವರಣ ಇನ್ನೂ ಇದೆ. ಹಂಗಂತ ನಾವು ಈಗ VBG ರಾಮ್ಜಿ ಬಂದಿದೆ, ಈಗ ಆಯ್ತು ಬರೋದಿಲ್ಲ ಅಂತ ಹೇಳ್ಕೊಳೋದಲ್ಲ ಹೇಳೋದು. ಆದ್ರೆ ಜನರ ಹತ್ರ ಈ ಒಂದು ಯೋಜನೆಗಳು ತಲುಪ್ತಕ್ಕಂಥ ಕೆಲಸಗಳು ಇವತ್ತು ನಾವೆಲ್ಲರೂ ಮಾಡ್ಬೇಕಾಗಿದೆ. ಸಾಮಾಜಿಕ ಲೆಕ್ಕಪತ್ರ ವರದಿ ಆಧರಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರು 24 ಅಕ್ಟೋಬರ್ 10ರಂದು ಎಲ್ಲಾ ಪಂಚಾಯತ್ಗಳಿಗೆ ಸಿಇಒಗಳಿಗೆ ದುರುಪಯೋಗಗೊಂಡ ಹಣ ವಸೂಲಿ ಮಾಡುವಂತೆ ಆದೇಶ ಮಾಡಿದ್ರು. ಆದ್ರೂ ಇಲ್ಲಿವರೆಗೆ ಕೆಲಸಗಳಾಗಿಲ್ಲ, 1 ಪೈಸಾ ಕೂಡ ವಸೂಲಿ ಆಗಿಲ್ಲ. ನಿಯಮದಂತೆ ಸರ್, ಪ್ರತಿ ಜಿಲ್ಲೆಯಲ್ಲಿ ವಸೂಲಿ ಕೋಶ ಅಂತ ಇರ್ತದೆ. ಏನ್ ಬಹುತೇಕ ಆ ಅಸ್ತಿತ್ವನೇ ಇಲ್ಲ ಎಲ್ಲೂ ಇಲ್ಲಿವರೆಗೂ. ಎಲ್ಲಿ ನಾನು ತಿಳಿದ ಮಟ್ಟಿಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇದು ಅಸ್ತಿತ್ವ ಇಲ್ಲ, ಬೇರೆ ಕಡೆ ಎಲ್ಲ ಇದೇನು ಗೊತ್ತಿಲ್ಲ. ಇವತ್ತು ಇದಕ್ಕಿಂತ ಗಂಭೀರವಾದ ಸಂಗತಿ ಅಂದ್ರೆ 10-15 ವರ್ಷಗಳು ಸುಮಾರು 4,500 ಕೋಟಿ ರೂಪಾಯಿ ಕೂಲಿ ಪಾವತಿ ಯಾವುದೇ ದಾಖಲೆಗಳಿಲ್ಲ ಇವತ್ತಿನವರೆಗೂ. ಆನ್ ರೆಕಾರ್ಡ್ ವರೆಗೂ ಇಷ್ಟು ಹೋಗಿದೆ ಅಲ್ಲ. ಮತ್ತೆ ಕೆಲಸ ಆಗಿದ್ದಕ್ಕೆ, ದುಡ್ಡು ಖರ್ಚಾಗಿದ್ದಕ್ಕೆ ಕೆಲಸ ಬೇಕಲ್ವಾ? ಅದು ಎಲ್ಲಿದೆ? ಕೆಲಸಗಳು ಎಲ್ಲೂ ಕೊಂಡು ಬಂದಿಲ್ಲ.